ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಸರ್ ನಾನೊಂದು ಡ್ರೈವರ್ ಮಾತಾಡೋದು. ಹಾ, ಹೇಳಿ. ಸರ್ ನಾನ್ ಹಿಂಗೆ ನಿಮ್ದು ನಂಬರ್ ಎಲ್ಲ ಸೇವ್ ಮಾಡಿಕ್ಕಿದ್ದೆ. ನನ್ಗೊಂದು ಪ್ರಾಬ್ಲಮ್ ಆಗಿದೆ. ಏನ್ ಪ್ರಾಬ್ಲಮ್? ಸರ್ ನಾನು ಒಂದು ಒಂದು ಟ್ರಾವೆಲ್ಸ್ ಅಲ್ಲಿ ಡ್ಯೂಟಿ ಗಾಡಿ ಎತ್ಕೊಂಡು ಓಡಿಸ್ತಾ ಇದ್ದೀನಿ. ಟ್ರಾವೆಲ್ಸ್ ಅಲ್ಲಿ ಗಾಡಿ ತಗೊಂಡಿದೀರಾ? ತಗೊಂಡು ಓಡಿಸ್ತಾ DCO ಇದ್ದೀನಿ. ಸ್ಕೀಮ್ ಗಾಡಿನಾ? DCO ಸಿಮ್ ಗಾಡಿಗೆ ಸರ್. ಡೌನ್ ಪೇಮೆಂಟ್ ಅಮೌಂಟ್ ಎಷ್ಟು ಕೊಟ್ಟಿದ್ರಿ? 1 ಲಕ್ಷ ಸರ್. ಎಷ್ಟು ವರ್ಷ ಆದ್ಮೇಲೆ ನಿಮ್ಗೆ ಈ ಗಾಡಿ ಸ್ವಂತ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ? 4 ವರ್ಷ ಆದ್ಮೇಲೆ ಸ್ವಂತ ಮಾಡ್ಕೊಡ್ತೀನಿ. ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡಿದೀರಾ? ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಡ್ಯೂಟಿ ಎಲ್ಲ ಅವರೇ ಕೊಡ್ತಾ ಇದಾರಾ? ಕೊಡ್ತಾ ಇದಾರೆ. ಅದೇ ಟ್ರಾವೆಲ್ಸ್ ಅಲ್ಲಿ ಯಾರಾದ್ರೂ ಸ್ವಂತಕ್ಕೆ ಗಾಡಿಗಳು ಮಾಡ್ಕೊಂಡಿದಾರೆ, ಯಾರಾದ್ರೂ ಇದಾರ ಅಂತ ನೋಡ್ಕೊಳ್ಳಿ. ಯಾವ್ದಕ್ಕೂ ಇಲ್ಲ ಸರ್, ಯಾವ್ದು ಇಲ್ಲ ಸರ್. ನಾವೇ ಫಸ್ಟ್ ಆಗಿ ಗಾಡಿ ತಗೊಂಡಿರೋದು. ಯಾಕೆ ಗೊತ್ತಾ, ಈ DCO ಸ್ಕೀಮ್ ಗಾಡಿಗಳು ಕತೆಗಳು ಹೇಳ್ಬಿಡ್ತೀನಿ, ಒಂದ್ಸರಿ ನೀಟಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ನಿಮ್ ಸಮಸ್ಯೆನ ನಾನು ಕೇಳ್ತೀನಿ. ಸರಿ ಸರ್. ಯಾಕೆ ನಾನು ನೀಟಾಗಿ ಹೇಳ್ಬಿಡ್ತೀನಿ ಅಂದ್ರೆ, ನಾನು ಮಾತಾಡೋ ವಿಚಾರದಲ್ಲೇ ನಿಮ್ಗೆ ವಾಸ್ತವ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಸರಿ ಸರ್. ಆಮೇಲೆ ನೀವು ಕೇಳ್ಬೇಕಾಗಿರೋ ಪ್ರಶ್ನೆಗಳಲ್ಲಿ ಎಷ್ಟು ಮೈನಸ್ ಮಾಡ್ಕೊಂತೀರೋ ಅದ್ ನಿಮ್ಗೆ ಅರ್ಥ ಆಗುತ್ತೆ. ಸರಿ ಸರ್, ಆಯ್ತು. ಈ DCO ಸ್ಕೀಮ್ ಗಾಡಿಗಳಂದ್ರೆ ಏನ್ ಗೊತ್ತಾ ಸರ್, ಈಗ ಒಂದು ಟ್ರಾವೆಲ್ಸ್ ಅವನು ಏನ್ ಮಾಡ್ತಾನೆ, ಒಂದು ಕಂಪ್ನಿನ ಇಡ್ಕೊಳ್ತಾನೆ. ಅಂದ್ರೆ ಉದಾಹರಣೆಗೆ IT ಕಂಪ್ನಿಗಳನ್ನ ಟೆಂಡರ್ ತಗೊಂತಾನೆ. ಆ ಟೆಂಡರ್ ತಗೊಂಡಂತ ಟ್ರಾವೆಲ್ಸ್ ನವ್ರಿಗೆ ಗಾಡಿಗಳ ರಿಕ್ವೈರ್ಮೆಂಟ್ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಈ ಓನರ್ ಕಮ್ ಡ್ರೈವರ್ ಗಳು ಇರ್ತಾರಲ್ಲ, ನಿಮ್ಮಾಗೆ ನಮ್ಮಾಗೆ, ಅಂದ್ರೆ ನಿಮ್ಮಾಗಲ್ಲ ನಮ್ಮಾಗೆ, ಓನರ್ ಕಮ್ ನಾನು ಓನರ್ ಕಮ್ ಡ್ರೈವರ್ ಸರ್. ಹೇಳ್ತೀನಿ ಕೇಳಿ. ಆತರ ಓನರ್ ಕಮ್ ಗಾಡಿ ಡ್ರೈವರ್ಸ್ ಗಳನ್ನೆಲ್ಲ ಇವ್ರ ಏನ್ ಮಾಡ್ತಾರೆ, ಟ್ರಾವೆಲ್ಸ್ ನವರು ನಮ್ಗೆ ಇಷ್ಟು ಗಾಡಿ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಅವರು ತಗೊಳ್ತಾರೆ. ಇಂಡಕ್ಷನ್ ಮಾಡ್ಕೊಂಡು ತಗೊಳ್ತಾರೆ. ತಗೊಂಡ್ ಏನ್ ಮಾಡ್ತಾರೆ, ಆ ಸಂಸ್ಥೆಗಳ ರಿಕ್ವೈರ್ಮೆಂಟ್ ಏನಿರುತ್ತೆ ಎಂಪ್ಲಾಯೀಸ್ ಗಳದು, ಅದು ಕರೆಕ್ಟ್ ಆಗಿ ಫುಲ್ಫಿಲ್ ಮಾಡ್ಕೊಳ್ತಾರೆ. ಫುಲ್ಫಿಲ್ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ, ಕಂಪ್ನಿ ಅಂದ್ರೆ ಟ್ರಾವೆಲ್ಸ್ ರನ್ ಆಗಕ್ ಶುರು ಆಗುತ್ತೆ. 6 ತಿಂಗಳು ಅಬ್ಸರ್ವ್ ಮಾಡ್ತಾರೆ. ಇವರು ಒಂದ್ ಟಾರ್ಗೆಟ್ ಇಡ್ತಾರೆ. ಈಗ ಸಡನ್ ಗಾಡಿಗೆ ಮಂತ್ಲಿ ಇಷ್ಟೇ ಬಿಲ್ ಆಗ್ಬೇಕು, SUV ಗಾಡಿಗೆ ಮಂತ್ಲಿ ಇಷ್ಟೇ ಬಿಲ್ ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಕೊಟ್ರೆ ಅವ್ನು ಉದ್ದಾರ. ಸರ್ ಒಂದೇ ಒಂದ್ ನಿಮಿಷ ಸರ್, ಇನ್ನೊಬ್ರು ಇದಾರೆ, ಅವ್ರನ್ನು ಲೈನ್ ಬೇಡ ನಾನು ಹೇಳ್ತೀನಿ, ಕೇಳಿಸ್ಕೊಡಿ, ಆಮೇಲೆ ನಿಮ್ಗೆ ರೆಕಾರ್ಡಿಂಗ್ ಕಳಿಸ್ತೀನಿ. ಆಯ್ತು ಸರ್. ಈ ಟ್ರಾವೆಲ್ಸ್ ಅವ್ರು ಹೆಂಗೆ ಅಂದ್ರೆ, 6 ತಿಂಗಳು ರನ್ ಮಾಡದ್ಮೇಲೆ ಏನ್ ಮಾಡ್ತಾರೆ, ಓನರ್ ಕಮ್ ಡ್ರೈವರ್ಸ್ ಗಳನ್ನ ಇಟ್ಕೊಂಡು ಈ ಸಡನ್ ಗಾಡಿ SUV ಗಾಡಿಗಳು ಅಂತ ಈ ಕ್ಯಾಟಗರಿ ಮಾಡ್ಕೊಂತಾರೆ. ಕ್ಯಾಟಗರಿ ಮಾಡ್ಕೊಂಡು ಇವ್ನಿಗೆ ಇಷ್ಟೇ ಬಿಸ್ನೆಸ್ ಕೊಡ್ಬೇಕು, ಅದಕ್ಕಿಂತ ಜಾಸ್ತಿ ಕೊಟ್ರೆ ಅವ್ನು ಉದ್ದಾರ ಆಗ್ಬಿಡ್ತಾನೆ. ಅವ್ನಿಗೆ ಯಾವ್ದೇ ಡ್ರೈವರ್, ಓನರ್ ಕಮ್ ಡ್ರೈವರ್ ಗಳು ಉದ್ದಾರ ಆಗ್ಬಾರ್ದು. ಅವ್ರಿಗೆ ಅವ್ರ ಏನೇ ಇದ್ರು ಲಿಮಿಟೆಡ್, ಈ ಗಾಡಿಗೆ ಇಷ್ಟೇ ತಿಂಗಳಲ್ಲಿ ಬಿಸ್ನೆಸ್ ಆಗ್ಬೇಕು ಅಂತ ಇರ್ತದೆ. ಅಷ್ಟ್ರಲ್ಲೇ ಇಟ್ಕೊಂಡು ಅವ್ರಿಗೆ ತಿಂಗಳ ಮೇಂಟೈನ್ ಮಾಡಿಸ್ತಾ ಇರ್ತಾರೆ. ಅಲ್ಲಿ ಅಟ್ಯಾಚ್ ಆಗಿರೋ ಓನರ್ ಕಮ್ ಡ್ರೈವರ್ ಗಳು, ಈ ಸೂಪರ್ವೈಸರ್ ಗಳು, ಅಡ್ಮಿನ್ ಗಳು ಅಂತ ಇರ್ತಾರಲ್ಲ, ಇವ್ರಿಗೆ ಬಕೆಟ್ ಇಟ್ಕೊಂಡಿರ್ಬೇಕಲ್ಲಿ. ಯಾಕೆ ಇವ್ರಿಗೆ ಬಕೆಟ್ ಇಟ್ಕೊಂಡಿರ್ಬೇಕು ಅಂದ್ರೆ, ಅಲ್ಲಿ ಇವ್ರಗಳಿಗೆ ಲಾಂಗ್ ಡ್ಯೂಟಿಗಳು ಹಾಕೋದು, ಶಾರ್ಟ್ ಡ್ಯೂಟಿಗಳು ಹಾಕೋದು, ಮತ್ತೆ ಅಲ್ಲಿ ಏನಾದ್ರು ಇಶ್ಯೂಸ್ ಗಳಾದ್ರೆ ಅವ್ರನ್ನ ಟಾರ್ಗೆಟ್ ಇಡೋದು, ಇದನ್ನ ಸೈಟ್ ಇನ್ಚಾರ್ಜ್ ಸೂಪರ್ವೈಸರ್ ಗಳು ಮಾಡ್ತಾ ಇರ್ತಾರೆ. ಹಂಗಾಗಿ ಅವ್ರನ್ನ ಬಕೆಟ್ ಇಟ್ಕೊಂಡು ಅವ್ರನ್ನ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಓನರ್ ಕಮ್ ಡ್ರೈವರ್ ಗಳು, ವಿಧಿ ಇಲ್ಲ. ಆಮೇಲೆ ಈ ಸೈಟ್ ಇನ್ಚಾರ್ಜ್ ಸೂಪರ್ವೈಸರ್ ಗಳು ಇವ್ರೇನ್ ಸಾಮಾನ್ಯದವ್ರಲ್ಲ. ಇವ್ರುಗಳು ಟ್ರಾವೆಲ್ಸ್ ಓನರ್ ಗಳಿಗೆ ಗೊತ್ತಿಲ್ದಂಗೆ, ಆಮೇಲೆ ಗೊತ್ತಾಗ್ತದೆ ಓನರ್ ಗಳಿಗೂ, ಆದ್ರೆ ಅವನಲ್ಲಿ ಏನ್ ಮಾಡಿರ್ತಾನೆ, ಅವನದೇ ಆದ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾನಲ್ಲ, ಸುಮ್ನೆ ಯಾಕೆ ಅವನ್ನ ತೆಗಿಯೋದು ಅಂತ ಹೇಳಿ ಟ್ರಾವೆಲ್ಸ್ ಓನರ್ ಗಳು ಗೊತ್ತಿದ್ರು ಸುಮ್ನಾಗಿರ್ತಾರೆ. ಇವ್ರೇನ್ ಮಾಡ್ತಾರೆ, ಈ ಓನರ್ ಕಮ್ ಡ್ರೈವರ್ ಗಳು ಕೆಲವರು ಕಾರ್ಗಳನ್ನ ಇಟ್ಕೊಂಡು ಅವ್ರು ಓಡ್ಸಕ್ಕಾಗದೆ ಡ್ರೈವರ್ ಗಳನ್ನ ಇಟ್ಟಿರ್ತಾರಲ್ಲ, ಅಲ್ಲಿ ಡ್ರೈವರ್ ಗಳು ಯಾರು ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ, ಅಬ್ಸರ್ವ್ ಮಾಡ್ತಾರೆ, ನಿಷ್ಠೆಯಿಂದ ಇರ್ತಾರೆ ಅವ್ರನ್ನ. ಅವ್ರಿಗೆ ಅವನು ಎಷ್ಟ ಕೊಡ್ತಾನೆ, ನಿನ್ಗೆ ಬಿಟ್ಬಿಡೋ ಅಲ್ಲಿ ಕೆಲಸನ, ನಮ್ಮ ಹತ್ರಕ್ಕೆ ಬಾರೋ, ನಾನೆಲ್ಲ ಶಾರ್ಟ್ ಡ್ಯೂಟಿಗಳು ಕೊಡ್ತೀನಿ, ನಿನ್ ನೋಡ ಸಂಬಳ 2,000 3,000 ಜಾಸ್ತಿ ಕೊಡ್ತೀನಿ ಅಂತ ಈ ಕಾರ್ಗಳನ್ನ ಡ್ರೈವರ್ ಗಳು ನಂಬಿ ಹಾಕಿರ್ತಾರಲ್ಲ ಕಂಪ್ನಿಗಳಿಗೆ, ಅವ್ರನ್ನ ಹಾಳು ಮಾಡ್ತಾರೆ. ಈ ಡ್ರೈವರ್ ಗಳನ್ನ ಇವ್ರ ಏನ್ ಮಾಡ್ತಾರೆ, ಟ್ರಾವೆಲ್ಸ್ ಓನರ್ ಗಳಿಗೆ ಗೊತ್ತಿಲ್ದಂಗೆ ಇವರೇ ಒಂದು 5-6 ಕಾರ್ಗಳು, ಇವರು ಸೈಟ್ ಇನ್ಚಾರ್ಜ್ ಸೂಪರ್ವೈಸರ್ ಗಳು, ಅವ್ರಿಗೆ ಟ್ರಾವೆಲ್ಸ್ ಕಡೆಯಿಂದ ಸಂಬಳ ಬರ್ತದೆ, ಆ ಸಾಲದು ಅಂತ ಟ್ರಾವೆಲ್ಸ್ ಓನರ್ ಗಳು ಗೊತ್ತಿಲ್ದೇನೆ ಈ ತರ ಗಾಡಿಗಳು ಇಟ್ಕೊಂಡಿರ್ತಾರೆ. ಆ ಗಾಡಿಗಳಿಗೆ ಪಾಪ ಹಿಂಗ್ ಯಾರೋ ಗಾಡಿಗಳನ್ನ ನಂಬಿ, ಡ್ರೈವರ್ ಗಳನ್ನ ನಂಬಿ ಗಾಡಿ ಹಾಕಿರ್ತಾರಲ್ಲ, ಆ ಡ್ರೈವರ್ ಗಳನ್ನ ಕಿತ್ತಿ ಆ ಗಾಡಿಗೆ ಹಾಕಂತಾರೆ, ಇವ್ರನ್ನ ನಾಶ ಮಾಡ್ತಾರೆ. ಆಮೇಲೆ ಆ ಸೂಪರ್ವೈಸರ್ ಸೈಟ್ ಇನ್ಚಾರ್ಜ್ ಗಾಡಿಗಳು ಏನಿರ್ತವೆ ಅವ್ರಿಗೆ ತುಂಬಾ ಶಾರ್ಟ್ ಡ್ಯೂಟಿಗಳು, ಒಳ್ಳೆ ಬಿಲ್ ಆಗುವಂತ ರೀತಿಲಿ ಆ ಗಾಡಿಗಳು ಮಾಡಿಸ್ತಾ ಇರ್ತಾರೆ. ಈ ಓನರ್ ಕಮ್ ಡ್ರೈವರ್ ಗಳು ಏನ್ ದುಡಿತಾ ಇರ್ತಾರೆ, ಇದೆಲ್ಲ ಕಂಫರ್ಟಬಲ್ ಮಾಡ್ಕೊಂತಾರ. ಈಗ ಸ್ಟೇಬಲ್ ಆಗಿದೆ ನಮ್ ಟ್ರಾವೆಲ್ಸ್ ಅನ್ನೋ ತರ ಇದ್ದಾಗ ಏನ್ ಮಾಡ್ತಾರೆ, ಬಲ್ಕ್ ಗಾಡಿ ಇಳಿಸ್ತಾರೆ. ಈ ಬಲ್ಕ್ ಗಾಡಿ ಇಳಿಸೋದೇ DCO ಸ್ಕೀಮ್ ಅಂತ ಹೇಳೋದು. ಇದ್ರಲ್ಲಿ ಏನ್ ಮಾಡ್ತಾರೆ, ಆಫರ್ ಇಡ್ತಾರೆ. ನೋಡ್ರಪ್ಪ, ನಮ್ಗೆ 1 ಲಕ್ಷ ಕೊಟ್ಬಿಡಿ. ಯಾಕೆ ಅಂದ್ರೆ ಎಷ್ಟೋ ಜನ ಸಿಬಿಲ್ ಗಳಿರಲ್ಲ, ಸಿಬಿಲ್ ಎಲ್ಲ ಹಾಳಾಗೋಗಿರ್ತವೆ. ಕೆಲವರು ಡೌನ್ ಪೇಮೆಂಟ್ ಕೊಟ್ಟು ಹೊಸ ಗಾಡಿಗಳು ತಗೊಳಕ್ ಆಗದೆ ಇರೋ ಸ್ಥಿತಿಲೂ ಇರ್ತದೆ.
ಅವ್ರಿಗೆ ಏನ್ ಮಾಡ್ತಾರೆ, ನಿಮ್ಗೆ ನಾವೇ ಗಾಡಿ ಕೊಡ್ತೀವಿ, ನಮ್ಗೆ ಇಷ್ಟು ದುಡ್ಡು ಕೊಟ್ಬಿಡಿ, ನಿಮ್ಗೆ ಡ್ಯೂಟಿನೂ ನಾವೇ ಕೊಡ್ತೀವಿ, ನಿಮ್ EMI ಕ್ಲಿಯರ್ ಆದ್ಮೇಲೆ ಈ ಗಾಡಿನ ನಿಮ್ಗೆ ಕೊಟ್ಬಿಡ್ತೀವಿ ಅನ್ನೋ ತರನು ಕೂಡ ಹೇಳ್ತಾರೆ. 10 ಟ್ರಾವೆಲ್ಸ್ ಅಲ್ಲಿ ಯಾವ್ದೋ ಒಂದು ಟ್ರಾವೆಲ್ಸ್ ಒಳ್ಳೇದಿರ್ಬೋದು, 100 ಟ್ರಾವೆಲ್ಸ್ ಅಲ್ಲಿ ಯಾವ್ದೋ 10 ಟ್ರಾವೆಲ್ಸ್ ಒಳ್ಳೇದಿರ್ಬೋದು, ಇನ್ನ 90% ಟ್ರಾವೆಲ್ಸ್ ಗಳು ಎಲ್ಲರೂ ಕೂಡ ನಾಮ ತೆಗಿತಾರೆ. ಯಾಕೆ ಅಂದ್ರೆ ಆ DCO ಸ್ಕೀಮ್ ಅಲ್ಲಿ ತಗೊಳ್ಳೋ ಅಂತ ಡ್ರೈವರ್ಸ್ ಗಳಿಗೆ ಇನ್ನೇನ್ ಲೋನ್ ಕ್ಲಿಯರ್ ಆಗ್ತಾ ಇದೆ ಅಂದಾಗ ಖ್ಯಾತೆಗಳು ಶುರು ಆಗ್ತದೆ. ಎಂಪ್ಲಾಯ್ ಹಂಗ್ ಮಾಡಿದ್ರು, ನಿನ್ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ನೀನ್ ಹಂಗೆ ನೀನ್ ಹಿಂಗೆ, ಅವನ್ಗೆ ಇರಿಟೇಷನ್ ಆಗ್ಬಿಡ್ಬೇಕು, ಅವನೇ ಅಲ್ಲಿಂದ ಆ ಗಾಡಿ ಬಿಟ್ಟು ಹೋಗ್ಬಿಡ್ಬೇಕು. ಆ ರೀತಿ ವ್ಯವಸ್ಥೆಗಳನ್ನ ರೂಪಿಸ್ಬಿಟ್ಟು ಅವನ್ಗೆ ಟಾರ್ಚರ್ ಇಡ್ತಾರೆ. ಇದು ಒಂದು ತರ ಆದ್ರೆ, ಕೆಲವರು DCO ಸ್ಕೀಮ್ ಗಳಲ್ಲಿ ಗಾಡಿ ತಗೊಂಡಿರೋರು ಏನ್ ಮಾಡ್ತಾರೆ, ಕಟ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರದೇ ಆದ ಪರ್ಸನಲ್ ಪ್ರಾಬ್ಲಮ್ಗಳು. ಯಾಕಂದ್ರೆ ಮನುಷ್ಯ ಆದ್ಮೇಲೆ ಸಣ್ಣ ಪುಟ್ಟ ಏನೋ ಜೀವನದಲ್ಲಿ ನಡೀತಾ ಇರ್ತದ ಘಟನೆಗಳು, ಆ ಗಾಡಿಗಳನ್ನ ಬಿಟ್ಟೋಗುವಂತ ಪರಿಸ್ಥಿತಿಗಳು ಬರ್ತವೆ. ಬಿಟ್ಟೋದ್ಮೇಲೆ ಏನಾಗ್ತವೆ, ಆ ಗಾಡಿಗಳಿಗೆ ಡ್ರೈವರ್ಗಳು ಹೊಂದಿಸೋದಾಗ್ಲಿ, ಮತ್ತೆ ಇನ್ನೊಬ್ಬ ಬಕರನ ಹುಡುಕಿ ಆ ಗಾಡಿಗೆ ಹಾಕೋದಾಗಿರ್ಲಿ, ಇದನ್ನ ಮಾಡೋದು ಡಿಲೇ ಆದಾಗ ಏನಾಗ್ತದೆ, ಈ DCO ಸ್ಕೀಮ್ ಅಲ್ಲಿ ಬಲ್ಕ್ ಆಗಿ ತಂದಿರ್ತಾರಲ್ಲ ಗಾಡಿಗಳು, ಇವಕ್ಕೆ EMIಗಳು ಪರಿಪೂರ್ಣವಾಗಿ ಈಗ 20 ಗಾಡಿ ಇಳಿಸಿದ್ರೆ 20 ಗಾಡಿಗೂ ತಿಂಗಳ ಕರೆಕ್ಟ್ ಆಗಿ ಹೋಗ್ಬಿಡ್ಬೇಕು EMI. ಆ 20 ಗಾಡಿದು ಕೂಡ ಕ್ಲಿಯರ್ ಆದ್ರೆ ಮಾತ್ರ NOCಗಳು ಕೊಡೋದು. ಈಗ 5 ಗಾಡಿದು ಪ್ರಾಬ್ಲಮ್ ಇರುತ್ತೆ, 15 ಗಾಡಿ ಕ್ಲಿಯರ್ ಆಗಿರ್ತವೆ, 5 ಗಾಡಿ ಕ್ಲಿಯರ್ ಆದ್ರೇನೆ ಈ ಗಾಡಿಗಳಿಗೆ NOC ಕೊಡೋದು. ಈ ರೀತಿಲಿ ಇದ್ದಾಗ ಏನಾಗ್ತದೆ, ನೀವು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಪರ್ಫೆಕ್ಟ್ ಆಗಿ ಓಡಿಸಿ ಅಪ್ ಟು ಡೇಟ್ ಕ್ಲಿಯರ್ ಮಾಡ್ಬಿಟ್ಟಿರ್ತೀರಾ, ಅವ್ರು ಏನೇ ಟಾರ್ಚರ್ ಕೊಟ್ರು ಅದನ್ನ ಅನುಭವಿಸ್ಕೊಂಡು ಕ್ಲಿಯರ್ ಮಾಡಿರ್ತೀರಾ. ನಿಮ್ಗೆ NOC ಕೊಡ್ತಾರಲ್ಲ. ಯಾಕೆ ಕೊಡ್ತಾರಲ್ಲ ಅಂದ್ರೆ, ಈ ಒಂದ್ 5 ಗಾಡಿ ಪ್ರಾಬ್ಲಮ್ ಇರ್ತಾವಲ್ಲ, ಅವನ್ನ ಓಪನ್ ಅಪ್ ಆಗಿ ಅವ್ರು ಹೇಳ್ಕೊಳಲ್ಲ, ಸತಾಯಿಸ್ತಾ ಇರ್ತಾರೆ. ಇದು ಡ್ರೈವರ್ಗಳಿಗೆ ಇವತ್ ಕೊಡ್ತಾನೆ ನಾಳೆ ಕೊಡ್ತಾನೆ, ಸುಮ್ನೆ ಯಾಕೆ ಅವನ್ನ ಎಲ್ಲ ಆಗೋಗಿದೆ ಎದುರಾಕಬೇಕು ಅನ್ಕೊಂಡು ಈ ರೀತಿಲಿ ಇರ್ತಾರೆ. ನಾನು ಈ DCO ಸ್ಕೀಮ್ ಗಳಲ್ಲಿ ಗಾಡಿ ತಗೊಂಡಿರ್ತಾರಲ್ಲ ಡ್ರೈವರ್ಸ್ ಗಳು, ಕಂಪ್ಲೀಟ್ಲಿ ಇವ್ರು ನನ್ ಸಪೋರ್ಟೇ ಮಾಡಲ್ಲ. ಯಾಕೆ ಅಂದ್ರೆ ಈ DCO ಸ್ಕೀಮ್ ಗಳಲ್ಲಿ ಯಾರು ಗಾಡಿಗಳು ತಗೊಂಡು ಓಡಿಸ್ತಿರ್ತಾರೆ, ಇವರಿಂದ ಓನರ್ ಕಮ್ ಡ್ರೈವರ್ ಗಳು ನಾಶ ಆಗ್ತಾ ಇದಾರೆ. ಇದು ಒಂದು. ಯಾಕೆ ಅಂದ್ರೆ ಟ್ರಾವೆಲ್ಸ್ ಓನರ್ ಗಳನ್ನ ಉದ್ಧಾರ ಮಾಡ್ಲಿ ಬೇಡ ಅಂತ ಹೇಳಲ್ಲ, ಅವ್ರು ಹೆಂಗೆ ಸಡನ್ ಗಾಡಿ SUV ಗಾಡಿಗಳು ಓನರ್ ಕಮ್ ಡ್ರೈವರ್ ಗಳನ್ನ ಇವ್ನಿಗೆ ಇಷ್ಟೇ ತಿಂಗಳು ಬಿಸ್ನೆಸ್ ಕೊಟ್ರೇನೆ ಇವ್ನ್ ಇರಕ್ ಸಾಧ್ಯ, ಅವನು ಜಾಸ್ತಿ ಬಿಸ್ನೆಸ್ ಕೊಡಬಾರ್ದು ಅಂತ ಕೆಟ್ಟು ಆಲೋಚನೆಯಲ್ಲಿ ಅವ್ನಿಗೆ ಸಂಪಾದನೆ ಮಾಡಿಸಿರ್ತಾರೆ. ಇಂಥವ್ರನ್ನ ಉದ್ಧಾರ ಮಾಡ್ಕೊಡೋದ್ರಲ್ಲಿ ಅರ್ಥ ಇಲ್ಲ. ಇಂಥವ್ರನ್ನ ಉದ್ಧಾರ ಮಾಡೋದೇ ಈ DCO ಸ್ಕೀಮ್ ಗಳಲ್ಲಿ ಗಾಡಿ ತಗೊಳ್ಳೋರು. ಹಂಗಾಗಿ ಈ DCO ಸ್ಕೀಮ್ ಅಲ್ಲಿ ಗಾಡಿ ತಗೊಳ್ಳೋರ್ಗೆ ನಾನು ಸಪೋರ್ಟ್ ಮಾಡಕ್ ಹೋಗಲ್ಲ. ಒಂದು. ಎರಡನೇದು, ಈ ಫ್ಲೀಟ್ ಗಳು, ಈ ಓಲಾ ಊಬರ್ ಅನ್ಕೊಂಡು ಈ ಫ್ಲೀಟ್ ಗಾಡಿಗಳಿದಾವಲ್ಲ, ಇಂತ ಫ್ಲೀಟ್ ಗಾಡಿಗಳು ತಗೊಳ್ಳೋರ್ಗು ಕೂಡ ನಾನು ಸಪೋರ್ಟ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಇವರೆಲ್ಲ ಓನರ್ ಕಮ್ ಡ್ರೈವರ್ ಗಳನ್ನ ನಾಶ ಮಾಡಕ್ ಇರುವಂತಹ ಡ್ರೈವರ್ಸ್ ಗಳು ಇವರು. ಇಂಥವ್ರು ಸಪೋರ್ಟ್ ಮಾಡೋದು ಒಂದೇ ವ್ಯರ್ಥ ಅದು. ಈಗ ಈ ವ್ಯವಸ್ಥೆ ನಡೀತಿರೋದೇ ಹಿಂಗೆ ಪರಿಪೂರ್ಣವಾಗಿ. ನಾನ್ ತಿಳ್ಕೊಂಡಿರೋ ಅಂತದ್ದೆಲ್ಲ ಹೇಳಿದೀನಿ. ನಿಮ್ಮ ಸಮಸ್ಯೆ ಹೇಳಿ. ಸರ್, ಇವಾಗ ನನ್ಗೆ ಗಾಡಿ ಸ್ವಂತ ಆಗೋದ್ ಬಗ್ಗೆ ಇನ್ನ ನನ್ಗೆ ಅದಾಗಿಲ್ಲ. ಯಾಕಂದ್ರೆ ಇವಾಗ ನಾನು 2023 ಡಿಸೆಂಬರ್ ಅಲ್ಲಿ ತಗೊಂಡಿರೋದು, ಆದ್ರೆ ಗಾಡಿ ಚಾಲು ಆಗಿರೋದು ಬಂದು ಜನವರಿ 1ನೇ ತಾರೀಕಿಂದ. ಅದರಿಂದ ನನ್ಗೆ ಗಾಡಿದೆಲ್ಲ ಪ್ರಾಬ್ಲಮ್ ಆಗಿರೋದು. ಇಲ್ಲಿ ಸೈಟ್ ಅಲ್ಲಿ ಡ್ಯೂಟಿ ಕೊಡ್ತೀನಿ ಅಂದ್ಬಿಟ್ಟು 2-3 ಸಲ ನನಗೆ ಆಟ ಆಡ್ಸಿದ್ದಾರೆ. ನೈಟ್ ಡ್ರಾಪ್ ಆಗಿ ಕಳ್ಸೋದು, ಹೋಗು ಲಾಗಿನ್ ಆಗ್ತೀನಿ, ಪಿಕಪ್ ಮಾಡ್ಕೊಂಡ್ ಬನ್ನಿ, ಹಾಗೆ ಡ್ರಾಪ್ ಹಾಕೊಂಡು ಮತ್ತೆ ಮನೆಗೆ ಹೋಗ್ಬಿಡಿ ಅಂತೆಲ್ಲ ಹೇಳ್ಬಿಟ್ಟು ಕಳ್ಸೋದು. ಅಲ್ಲಿ ಹೋದ್ಮೇಲೆ ಒಂದು ಕಾಲ್ಗೆ ಗೊಟ್ಟಿಗೆರೆ ಹೊಡೆದಿದ್ದಾರೆ ಸರ್. ಗೊಟ್ಟಿಗೆರೆ ಹತ್ರ ಯಾವ್ದೋ ಒಂದು ಊರು ಹೆಸರು. ಈಗ ನನಗೆ ಈ ಕಂಟೆಂಟ್ ಗಳೆಲ್ಲ ಬೇಡ, ಇದೆಲ್ಲ ನನ್ಗೆ ಗೊತ್ತು ಪಿಕ್ಚರ್. ಆದ್ರೆ ನಿಮ್ ಸಮಸ್ಯೆ ಫೈನಲ್ ಏನು? ಫೈನಲ್ ಏನಂದ್ರೆ, ನಿನ್ನೆ ಅದು ನಾನು ಅವನಿಗೆ ಡ್ರಾಪ್ ಕೊಡ್ತೀನಿ ಅಂತೆಲ್ಲ ಹೇಳ್ದಲ್ಲ, ನಾನು ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ ಸೂಪರ್ವೈಸರ್. ಸೈಟ್ ಅಲ್ಲಿ ಹೋದೆ, ಅವನು ಡೆಸ್ಕ್ ಇದ್ರಲ್ಲಿ ನಿಂತಿದ್ದ, ಎಲ್ಲಿ ಟ್ರಾನ್ಸ್ಪೋರ್ಟ್ ಅಲ್ಲಿ ನಿಂತಿದ್ದ. ಬಾಬಾ ಬರ ಆಚೆಗೆ ಅಂತ ಹೇಳ್ದೆ, ಹಿಂಗೆ ಹೇಳಿದ್ದೆ ನಾನು. ಬರ ಆಚೆಗೆ ಫೋನ್ ಮಾಡಿದ್ರೆ ಫೋನ್ ಯಾಕೆ ತೆಗಿಯಕ್ಕಾಗಲ್ಲ ನಿನ್ಗೆ? ಫೋನ್ ತೆಗಿಯಕ್ಕಾಗಲ್ವೇನೋ, ಬರ ಇಲ್ಲಿಗೆ ಆಚೆಗೆ, ನೀನ್ ಬರ ನನ್ ಮಗನೇ ಅಂತ ಹೇಳಿದ್ದು ಫಸ್ಟ್. ಬರ ಆಚೆಗೆ ಅಂತ ಹೇಳ್ದೆ. ಲೇ ಅಜಾಮ್ ನನ್ ಮಗನೇ, ಹೋಗಿ ಪಾರ್ಕಿಂಗ್ ಅಲ್ಲಿ ನಿಂತ್ಕೊಳ್ಳೋ, ಬರ್ತೀನಿ ಅಂದ. ಹಂಗಂದ. ಯಾರು ಕಳ್ಸಿ, ಇಲ್ಲಿ ಕ್ಷೌರಿಕರದು ಸಂಘಟನೆ ಐತೆ. ಅದಕ್ಕೆ ಸರ್ ನಾನು ಸಂಘಟನೆಯವ್ರಿಗೆ ಹೇಳಿದ್ರೆ ಅವನ್ ತಪ್ಪಾಯ್ತು ಅಂತ ಕೇಳ್ಸೋವರ್ಗು ಅವ್ರು ಬಿಡಲ್ಲ. ಅದಕ್ಕೆ ನಾನು, ನಿನ್ ನಮ್ಮನ್ ಯಾರ್ಗ ಅಜಾಮ ಅಂತ ಇದೀಯ ಬೋಳಿ ಮಗನೇ, ಬರ ಆಚೆಗೆ, ನನ್ ಮಗನೇ ಇವತ್ತು ನೀನು ಹೊಡಿದ್ರೆ ಬಿಡಲ್ಲ ನಾನು ಅಂತ ಹೇಳ್ದೆ. ಅದಕ್ಕೆ ನಮ್ಮ ಸೈಟ್ ಇನ್ಚಾರ್ಜ್ ಇದಾನಲ್ಲ, ಅವ್ನು ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾನೆ ಇವನು, ಈ ತರ ನನ್ನ
ಅಡ್ಮಿನ್ ಮುಂದೆ ಬಂದು ಬೈದ್ಬಿಟ್ಟು ಹೋದ ಅಂತ. ಅವ್ನು ನನಗ್ ಫೋನ್ ಮಾಡ್ಬಿಟ್ಟು ನೀನೇನು ಸೂಪರ್ವೈಸರ್ ಗಳೆಲ್ಲ ನನ್ ಮಗಳೇ ಹಂಗೆ ಹಿಂಗೆ ಅಂತ ಎಲ್ಲ ಹಂಗೆ ಹಿಂಗೆ ಅಂತ ಬೈತಾ ಇದ್ದ ನನಗೆ. ರೆಕಾರ್ಡಿಂಗ್ ಮಾಡ್ಕೊಂತೀನಿ, ಇವ್ರ ತಪ್ಪುಗಳೆಲ್ಲ ಮುಚ್ಚಾಕೊಂಡು ಹಿಂಗ ಅಂದಿದ್ ಮಾತ್ರ ಮಾತಾಡ್ತಾರೆ. ಬೈಯೋದು ಬೇಕಂತಾನೆ ಡ್ರೈವರ್ಗಳಿಗೆ ಪ್ರಾಬ್ಲಮ್ ಮಾಡೋದು. ಆಮೇಲೆ ಅವ್ನ್ ಮ್ಯಾನೇಜರ್ ಫೋನ್ ಮಾಡ್ದ. ಮ್ಯಾನೇಜರ್ ಫೋನ್ ಮಾಡಿದ್ದಕ್ಕೆ ಮ್ಯಾನೇಜರ್ ಏನ್ ಹೇಳಿದ್ರು, ನೀನ್ 11 ಗಂಟೆಗೆ ಬಂದು ನನ್ನ ಆಫೀಸಲ್ಲಿ ನೋಡು ಅಂತ. ನಮ್ದು ಬಂದು KTS ಅಂತ, ಕಶ್ಯಪ್. ನೀವೇನು ಹೇಳ್ಬೇಡಿ. ಏನ್ ಟ್ರಾವೆಲ್ಸ್ ಅಂದ್ರಿ? ಕೆಶಪ್. ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆ ಓನರ್ ನ ಭೇಟಿ ಮಾಡಿ ಮಾತಾಡಿದೀರಾ ನೀವು? ಸರ್ ಅವ್ರ ಓನರ್ ಅವ್ರಿಗೇನೆ ಸಪೋರ್ಟ್ ಸರ್, ಅದಕ್ಕೋಸ್ಕರ ನಾನು ಹೇಳದ್ನ ಕೇಳಿಸ್ಕೊಳ್ರಿ. ಓನರ್ ನ ಭೇಟಿ ಮಾಡಿ ಮಾತಾಡಿದೀರಾ ನೀವು? ಇಲ್ಲ, ಮಾತಾಡಿಲ್ಲ. ನಾನು ಹೇಳದ್ನ ಕೇಳಿ ಸರ್. ಸರಿ ಸರ್. ನೇರವಾಗಿ ಹೋಗಲ್ ಭೇಟಿ ಮಾಡಿ ಫೋನ್ ಮಾಡ್ಬಿಟ್ಟು ಸೋಮಣ್ಣ ಮಾತಾಡ್ತಾರೆ ಅಂತ ಅವ್ರ ಕೈಗೆ ಮೊಬೈಲ್ ಕೊಡಿ, ನಾನು ಅದೇನಿದೆ ಮಾತಾಡ್ತೀನಿ. ಇದು ಒಂದು. ಇನ್ 2ನೇ ಪಾಯಿಂಟ್, ಈಗ ಅಲ್ಲಿ ಸಮಸ್ಯೆ ಆಗಿದೆ, ನೀವು DCO ಸ್ಕೀಮ್ ಅಲ್ಲಿ ಗಾಡಿ ತಗೊಂಡ್ರಲ್ಲ? ಹೌದು ಸರ್. ನಾನ್ ಹೇಳೋದಿಷ್ಟೇ, DCO ಸ್ಕೀಮ್ ಗಾಡಿಗಳು ನಾನು ಆಗ್ಲೇ ಅದ್ರ ಬಗ್ಗೆ ವಿವರಣೆ ಕೊಟ್ಟೆಲ್ಲ ಹೇಳ್ಬಿಟ್ಟಿದೀನಿ. ಇನ್ನ ನೀವು ಅದ್ರಲ್ಲಿ ಓಡ್ಸೋದು ಬಿಡೋದು ಅದೆಲ್ಲ ನಿಮಗ್ ಬಿಟ್ಟಿದ್ದು. ಇಲ್ಲ ಸರ್, ನನ್ಗೆ ನನ್ಗೆ ಅವೆಲ್ಲ ಬೇಡ. ಓಡ್ಸೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಸರಿ ಸರ್. ಆ ಟ್ರಾವೆಲ್ಸ್ ಹೋಗ್ಬಿಟ್ಟು ಓನರ್ ಕೈಲಿ ಫೋನ್ ಮಾಡಿ ನನ್ ಕೈ ಕೊಡಿ. ಸರಿ ಸರ್. ನಾನು ಅದೇನಿದೆ ಮಾತಾಡ್ತೀನಿ. ಸರಿ ಸರ್. ಅದ್ ಬಿಟ್ಟು ಇನ್ನ ಅವ್ನ್ ಹಂಗಂದ ಇವ್ನ್ ಹಿಂಗಂದ, ಈ ಅಡ್ಮಿನ್ಸ್ ಗಳು, ಸೈಟ್ ಇನ್ಚಾರ್ಜ್, ಸೂಪರ್ವೈಸರ್ ಗಳು ಏನಿದಾರಲ್ಲ, ಇವ್ರುಗಳು ಮಾಡೋ ನಮಕರಂ ಕೆಲಸಗಳು ಟ್ರಾವೆಲ್ಸ್ ಓನರ್ ಗಳು ಗೊತ್ತಿರಲ್ಲ. ಟ್ರಾವೆಲ್ಸ್ ಓನರ್ ಹೇಳ್ತೀನಿ ಕೇಳಿ, ಟ್ರಾವೆಲ್ಸ್ ಓನರ್ ಗಳಿಗೆ ಕೇಳಿ ನೋಡಿ. ನಮ್ ಟ್ರಾವೆಲ್ಸ್ ಓನರ್ ಬಂದ್ಬಿಟ್ಟು ಈ ಸೂಪರ್ವೈಸರ್ಗೂ ಗಾಡಿ ಕೊಟ್ಟವನೆ, ಸೈಟ್ ಇನ್ಚಾರ್ಜ್ಗೂ ಗಾಡಿ ಕೊಟ್ಟ. ನಾನು ಹೇಳ್ತೀನಲ್ಲ ಬ್ರದರ್, ನೀವ್ ಅಲ್ಲಿ ಹೋಗಿ ನನಗೆ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ ಅಂತ ಹೇಳಿದೀನಿ. ನಾನ್ ಏನಕ್ಕೆ ಇದ್ ಮಾತು ಹೇಳ್ತೀನಿ ಅಂದ್ರೆ, ಎಷ್ಟೋ ಟ್ರಾವೆಲ್ಸ್ ಗಳಲ್ಲಿ ಸೈಟ್ ಇನ್ಚಾರ್ಜ್, ಸೂಪರ್ವೈಸರ್ ಗಳು, ಈ ಅಡ್ಮಿನ್ ಗಳನ್ನ ಟ್ರಾವೆಲ್ಸ್ ನವರು ಕಳ್ಕೊಳ್ಳಲ್ಲ. ಯಾಕೆ ಅಂದ್ರೆ ಅಲ್ಲೆಲ್ಲ ಮೇಂಟೈನ್ ಮಾಡ್ತಿರ್ತಾರಲ್ಲ. ಡ್ರೈವರ್ ಹೋದ್ರೆ ಇನ್ನೊಬ್ಬನ್ ಗಾಡಿ ಅಟ್ಯಾಚ್ಮೆಂಟ್ ಮಾಡ್ಕೊಬಹುದು, ಇವ್ರನ್ನ ಸದ್ಯದ ಮಟ್ಟಿಗೆ ಕಳ್ಕೊಳ್ಳೋದ್ ಬೇಡ ಅನ್ನೋ ಸಿಚುವೇಶನ್ ಅಲ್ಲಿ ಅವ್ರು ಇಟ್ಕೊಳ್ಳೋದು. ಇಲ್ಲಿ ನೋಡ್ರಿ, ಒಟ್ಟಾರೆ ನಾನ್ ಹೇಳೋದೇನ್ ಗೊತ್ತೇನ್ರಿ, ಈಗ ನೀಟಾಗಿ ಹೇಳ್ತೀನಿ ಸ್ಪಷ್ಟವಾಗಿ, ಇನ್ನೂ ತಿಳ್ಕೊಳ್ಳಿ. ಈಗ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಅಂತ 4 ಆಪ್ ಸಂಸ್ಥೆ ಇದೆ. ಹೌದು ಸರ್. 2016ರಲ್ಲಿ ನಾವು ಹೋರಾಟಕ್ಕೆ ಇಳ್ದೋ. ಯಾಕೆ ಇಳ್ದೋ ಅಂದ್ರೆ ನಮ್ಗೆ ರೇಟ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಇವರು ಅಂತ. ಆ ರೇಟ್ ಸಿಗೋ ಅಂತ ರೀತಿಯಲ್ಲಿ ಈ ಆಪ್ ಸಂಸ್ಥೆಯಲ್ಲಿ ಸಿಗೋದೇ ಇಲ್ಲ ಅನ್ನೋದು ನಮಗ್ ಗೊತ್ತಾಗೋಯ್ತು. ಎಲ್ಲಾ ತರ ಸೈಕಲ್ ಹೊಡೆದು ಗಾಳಿ ಜೊತೆ ಗುದ್ದಾಡಿ ಮೈಕೈ ನೋಯಿಸ್ಕೊಂಡ್ ಮೇಲೂ ಕೂಡ ಅಲ್ಲಿ ರೇಟ್ ಸಿಗಲ್ಲ ಅಂತ ಗೊತ್ತಾಗೋಯ್ತು. ಯಾಕೆ ಅಂದ್ರೆ ನಾನು ಹೇಳ್ದೆ, ಎಲ್ಲಾ ತರ ಅಂದ್ರೆ ಎಲ್ಲಾ ಅನುಭವ ಆಗೋಯ್ತು. ಅಧಿಕಾರಿಗಳು, ಸರ್ಕಾರ, ಈ ಆಪ್ ಸಂಸ್ಥೆಗಳು ಎಲ್ಲಾ ಅನುಭವ ಆಗೋಯ್ತು. ಅಲ್ಟಿಮೇಟ್ ಒಂದು ಫೈನಲ್ ರಿಸಲ್ಟ್ ಏನು ಅಂದ್ರೆ, ಇಲ್ಲಿ ನಾವೇ ಮೀಟರ್ ಹಾಕೊಂಡು ಸಂಪಾದನೆ ಮಾಡಿದ್ರೆ ಮಾತ್ರ ಇಲ್ಲಿ ಸರ್ಕಾರದ ರೇಟ್ ಅನ್ನ ನಾವು ತಗೊಳಕ್ ಸಾಧ್ಯ ಅನ್ನೋದು ನಮಗೆ ಕನ್ಫರ್ಮೇಶನ್ ಆಯ್ತು. ಮೀಟರ್ ಹಾಕೊಳ್ಳೇಬೇಕು ಅನ್ನೋ ಒಂದು ವಿಧಾನಕ್ಕೆ ಬಂದು ನಿಂತ್ಕೊಂಡು. ಆದ್ರೆ ಮೀಟರ್ ಹಾಕೊಂಡ್ಬಿಟ್ರೆ ಈ ಆನ್ಲೈನ್ ಆಪ್ ಒಂದ್ ಬೇಕಲ್ಲ ನಮ್ಗೆ ಮೀಟರ್ ಅಲ್ಲಿ ದುಡಿಮೆ ಮಾಡೋದಕ್ಕೆ. ಹೌದೌದೌದು. ಹಂಗಾಗಿ ಏನ್ ಮಾಡೋದು, ಈ ನಗರ ಮೀಟರ್ ಅಂತ ಹೇಳಿ ಈ ಹುಡುಗರು ಈ ಆಪ್ ನ ಕ್ರಿಯೇಟ್ ಮಾಡಿದ್ರು. ಅವ್ರು ಹೆಂಗ್ ಮಾಡಿದಾರೆ ಅಂದ್ರೆ, ಸೇಮ್ ಈ ಓಲಾ ಊಬರ್ ಟೆಕ್ನಾಲಜಿ ಟೈಪೇ ಮಾಡಿದಾರೆ. ಆದ್ರೆ ಡಿವೈಸ್ ಅಲ್ಲಿ ಹಣ ಬರಲ್ಲ. ಮೀಟರ್ ಅಲ್ಲಿ ಏನ್ ಓಡುತ್ತೆ, ಗಾಡಿ ಟೈರ್ ಏನ್ ರನ್ ಆಗುತ್ತೆ, ಹಿಂದೆ ಓಡಿಸ್ತೀಯೋ, ಮುಂದೆ ಓಡಿಸ್ತೋ, ಸೈಡ್ ಓಡಿಸ್ತೀಯೋ, ಗಾಡಿ ಟೈರ್ ಅಲ್ಲಿ ಏನ್ ರನ್ ಆಗುತ್ತೆ ಹಣ ಸಿಗುತ್ತೆ. ಅದು ಸರ್ಕಾರ ನಿಗದಿಪಡಿಸಿರೋ ರೇಟೆ. ಇದು ನಮಗ್ ಬೇಕಾಗಿತ್ತು, ಅದು ಸಿಕ್ಕಿದೆ. ಈಗ ನಾವು ಡ್ರೈವರ್ಸ್ ಗಳು ಕೇಳಿದಿಷ್ಟೇ, ನೋಡ್ರಪ್ಪ ನೀವು ಓಲಾ ಸರಿ ಇಲ್ಲ, ಊಬರ್ ಸರಿ ಇಲ್ಲ, ಅವ್ನ್ ಸರಿ ಇಲ್ಲ, ಇವ್ನ್ ಸರಿ ಇಲ್ಲ, ಆಯ್ತು ಅವ್ರೆಲ್ಲ ಸರಿ ಇಲ್ಲ, ಬಿಟ್ಬಿಡ್ರಿ, ಉಗ್ದಿ ಬರ್ರಿ ಮೀಟರ್ ಹಾಕೊಂಡ್ ದುಡೀರಿ. ಈಗ ಡ್ರೈವರ್ಗಳು ಈ ಪ್ಯಾನಿಕ್ ಬಟನ್ GPRS ವೇಸ್ಟ್, ಅದು ವೇಸ್ಟ್ ಸರ್. ಅದಕ್ಕೆ ಸಾಲ ಸೋಲ ಮಾಡಿ ಮೀಟರ್ ಬಡ್ಡಿ ದುಡ್ಡು ತಂದು ಮೈ ಮೇಲಿರೋ ಒಡವೆ ಅಡಾಯಕ್ಕಾದ್ರೂ ಸರಿ ಹಾಕ್ಸ್ಕಂತಾರೆ. ಯಾಕೆ? FC ಆಗಲ್ಲ ಅನ್ನೋ ಭಯಕ್ಕೆ. ಅದೇ ದುಡಿಮೆ ಮಾಡೋದಕ್ಕೆ ನೀವೇ ಹೋಗಿ ಮೀಟರ್ ಹಾಕ್ಸ್ಕೊಳ್ರಯ್ಯ, ಡೈರೆಕ್ಟ್ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗ್ಬಿಟ್ಟು ಮೀಟರ್ ಹಾಕ್ಸ್ಕೊಳ್ರಯ್ಯ ಅಂದ್ರೆ ಮೀನಾಮೇಷ ಎಣಿಸ್ತಾರೆ. 2016ರಿಂದ ಹಿಡಿದು ಇಲ್ಲಿವರೆಗೂ ಸರ್ಕಾರದ ರೇಟ್ ಬೇಕು ಅಂತ ಹೋರಾಟ ಮಾಡಿದ್ವಲ್ಲ, ಯಾರಿಗೋಸ್ಕರ ಹೋರಾಟ ಮಾಡಿದ್ದು? ಈ ಡ್ರೈವರ್ಗಳಿಗೆ ತಾನೆ. ಅದು ಸಿಗ್ತಾ ಇದೆ ತಾನೆ. ಬರ್ರಯ್ಯ ಅಂದ್ರೆ ಅದಕ್ ಬರಕ್ ರೆಡಿ ಇಲ್ಲ ಇವ್ರು. ಹೇಳ್ತೀನಿ ಕೇಳಿ, ನಮ್ಗೆ ಸಾರಿ ಒಗ್ಗಟ್ಟಲ್ಲ ಸರ್. ಒಬ್ಬ ಮನುಷ್ಯನ ಯಾವತ್ತೇ ಆಗ್ಲಿ ಹೇಳ್ತೀನಿ ಕೇಳಿ, ಮನುಷ್ಯಗಳನ್ನ ಯೋಗ್ಯತೆ ಅಳಿಬೇಕು. ಯಾಕೆ ಮನುಷ್ಯ ಯೋಗ್ಯತೆ ಅಳಿಬೇಕು ಅಂದ್ರೆ, ಒಬ್ಬ ಮನುಷ್ಯ ಸಮಸ್ಯೆಗಳನ್ನ ವಿಚಾರ ಇಟ್ಕೊಂಡ್ ಬರ್ತಾನೆ. ಆ ಸಮಸ್ಯೆನ ಸಾಲ್ವ್ ಮಾಡ್ಕೊಡೋದು ಇಂಪಾರ್ಟೆಂಟೇ ಹೊರತು ಬರೀ ಸಮಸ್ಯೆಗಳನ್ನ ಹೇಳ್ಕೊಂಡು ಹೋಗೋದೇ ಜೀವನ ಅಲ್ಲ. ಸಾಲ್ವ್ ಮಾಡಿದ್ಮೇಲೆ ಮನುಷ್ಯನ ಯೋಗ್ಯತೆ ಅಳಿಬೇಕು. ನಮ್ಗೆ ಯಾರ್ಯಾರ ಯೋಗ್ಯತೆಗಳು ಏನು ಅನ್ನೋದು ಎಲ್ಲ ನೀಟಾಗಿ ತಿಳ್ಕೊಂಬಿಟ್ಟ ಇವತ್ತು.
ಹಂಗಾಗಿ ನಾವು ಗೊತ್ತಾಗ್ಬಿಡೈತೆ ಯಾವ ವಿಚಾರಕ್ಕೆ ಹೋರಾಟ ಮಾಡ್ಬೇಕು, ಯಾವ ವಿಚಾರಕ್ಕೆ ಹೋರಾಟ ಮಾಡ್ಬಾರ್ದು. ಹೋರಾಟ ಮಾಡ್ಲೇಬೇಕು ಅಂದ್ರೆ ಅದಕ್ಕೆ ಯಾರು ಬರ್ಬೇಕು, ಮೇಲ್ ಬಿದ್ದೋದು ಅದೇನೋ ಅಂತಾರ ಪದ ಬಳಸ್ಬಾರ್ದು, ಮೇಲ್ ಬಿದ್ದೋದು ಸೂಗೆ 3 ಕಾಸಿನ ಬೆಲೆ ಇಲ್ವಂತೆ. ಆ ಸತ್ಯ ನಮಗ್ ಗೊತ್ತಾದ್ಮೇಲೆ ನಾವು ಮೇಲ್ ಬಿದ್ದು ಹೋಗೋದೇ ಬಿಟ್ಬಿಟ್ಟು ಏನ್ ನಿನಗ್ ತೊಂದ್ರೆನಾ, ನಿಂತರ ಎಷ್ಟು ಜನ ತೊಂದ್ರೆ ಅನ್ಭವಿಸ್ತವ್ರ ನೀವೆಲ್ಲ ಒಟ್ಟಾಗಿ ಬನ್ನಿ, ಹೋರಾಟ ಮಾಡಿ ನ್ಯಾಯ ಕೊಡಿಸ್ತೀವಿ. ಇಲ್ವಾ ನಿನ್ ಪಾಡ್ ನೀನಿರು, ನನ್ ಪಾಡ್ ನಾನ್ ಇರ್ತೀನಿ, ನನ್ಗ ಅದ್ರಿಂದ ಏನ್ ಅವಶ್ಯಕತೆ ಆಗ್ಬೇಕಾಗಿಲ್ಲ, 4 ಜನಕ್ಕೆ ಆದಾಗ ನಮ್ಗ ಆಗ್ತದೆ ಅಂತ ನೀವ್ ಹೆಂಗ್ ತಿಳ್ಕೊಂತೀರ ಹಂಗ್ ನಾವು ಇರ್ತೀವಿ ಅನ್ನೋ ಸ್ಟೇಜ್ ಬಂದ್ಬಿಟ್ಟಿದೀವಿ. ಇಲ್ಲಿ ಕಾಲ್ ಸೆಂಟರ್ಗಳಲ್ಲಿ ಇವತ್ತೇನ್ ಗಾಡಿಗಳು ಓಡಿಸ್ಕೊಂಡಿದಾರಲ್ಲ ಡ್ರೈವರ್ಗಳು, ಸೈಟ್ ಇನ್ಚಾರ್ಜ್ ಸೂಪರ್ವೈಸರ್ಗಳು ಬಕೆಟ್ ಇಟ್ಕೊಂಡು ಒದ್ದಾಡ್ತಿದಾರಲ್ಲ, ಇವರೆಲ್ಲ ಆಚೆಗ್ ಬರ್ಬೇಕು. ಬಂದು ಮೀಟರ್ ಹಾಕ್ಸ್ಕೊಂಡು ಮೀಟರ್ ದುಡಿಮೆ ಮಾಡಕ್ ಕೂತ್ಕೊಳ್ಳಿ. ಈ ಕಾಲ್ ಸೆಂಟರ್ ಗಳಲ್ಲಿ ಏನ್ ಟ್ರಾವೆಲ್ಸ್ ಗಳನ್ನ ನಡೆಸ್ಕೊಂಡು ಓನರ್ ಕಮ್ ಡ್ರೈವರ್ ಗಳು ಇಟ್ಕೊಂಡಿದಾರಲ್ಲ, ಇವರೆಲ್ಲ ಆಚೆಗ್ ಬಂದ್ರೆ ಇದೇ ಟ್ರಾವೆಲ್ಸ್ ನವರು ಸೈಟ್ ಇನ್ಚಾರ್ಜ್ ಅಡ್ಮಿನ್ಸ್ ಗಳನ್ನ ಇಟ್ಟು ಇವತ್ ಹೆಂಗೆ ಓಲಾ ಊಬರ್ ಗಾಡಿಗಳಿಲ್ದೆ ಹೋದಾಗ ಬುಕ್ ಮಾಡಿ ಕರ್ಸ್ಕೊಂಡು ಎಂಪ್ಲಾಯಿಗಳನ್ನ ಕಳಿಸ್ತಾರೆ, ಹಂಗೆ ಅಣ್ಣ ಮೀಟರ್ ಟ್ಯಾಕ್ಸಿನ ಅಣ್ಣ ಗಾಡಿ ತಗೊಂಡ್ ಬಾರಣ, ಇಲ್ಲಿ ಎಂಪ್ಲಾಯಿಗಳವ್ರೆ ಕರ್ಕೊಂಡ್ ಹೋಗಿವಂತೆ, ಸರ್ಕಾರದ ರೇಟ್ ಬಂತ ನಿನ್ಗಲ್ಲಿ, ಅವನ ಹತ್ರ ಬಕೆಟ್ ಹಿಡಿಯುವಂತದ್ ಏನೈತೆ? ಯೋ ಇದನ್ನೆಲ್ಲ ಸತ್ಯ ಅರ್ಥ ಮಾಡ್ಕೊಳ್ರಯ್ಯ, ಬರ್ರಯ್ಯ ರೋಡ್ ಬಂದು ಮೀಟರ್ ಹಾಕೊಂಡ್ ನಿಂತ್ಕೊಳ್ರಿ, ಟ್ಯಾಕ್ಸಿದು ಸಿಗ್ತದೆ, ಕಾಲ್ ಸೆಂಟರ್ಗಳದು ಸಿಗ್ತದೆ, ನಾವು ಗಾಡಿಗೆ ಬಂಡವಾಳ ಹಾಕ್ತಿವಿ, ನಾವು ಸ್ವತಂತ್ರವಾಗಿ ದುಡಿಮೆ ಮಾಡ್ಬೇಕು. ಯಾಕ್ರಯ್ಯ ಇನ್ನೊಬ್ಬನು ಬಕೆಟ್ ಹಿಡಿಬೇಕು? ಅವನೇನ್ ಮೇಧಾವಿನ ಇಲ್ಲ ಏನ್ ಮೇಲಿಂದ ಉದ್ರುಬಿಟ್ಟವನ? ನೀವು ದುಡಿಯೋ ದುಡ್ಡಿಂದ ಅವನ್ ದುಡ್ಡು ಮಾಡ್ಕೊಂಡು ಶ್ರೀಮಂತ ಅಂತ ಅನ್ನಿಸ್ಕೊಂತವ್ನೆ. ದುಡ್ಡಿರೋನ್ಗೆ ನಾವು ಬೆಲೆ ಕೊಡ್ತೀವಿ, ದುಡ್ಡಿರೋರ್ಗೆ ಗೊಡ್ಸಲ ಮುಡಿತೀವಿ ಅನ್ನೋದನ್ನ ಬಿಟ್ಟು ನಮ್ಮಿಂದ ಅವ್ನ್ ದುಡ್ಡು ಮಾಡ್ತಾವ್ ನಾವು ದುಡ್ಡು ಮಾಡೋಣ ಅನ್ನೋ ತರ ನಿಂತ್ಕೊಳ್ರಯ್ಯ ಅಂದ್ರೆ ಅದಕ್ಕೆ ರೆಡಿ ಇಲ್ಲ ಇವ್ರು. ಯಾಕೆ ಅಂದ್ರೆ ಸಾರ್ ನಮ್ದು ತಿಂಗಳು ಕಮಿಟ್ಮೆಂಟ್ ಇಷ್ಟು ಅಷ್ಟ್ ಆಗ್ಬಿಡ್ತದ, ನಿಂತ್ಕೊಂಡ್ ಕೆಲ್ಸ ಮಾಡು, ಯಾಕಾಗಲ್ಲ? ಪ್ರಯತ್ನ ಪಡಕ್ ರೆಡಿ ಇಲ್ಲ ಇವ್ರು. ಇವ್ರಿಗೆ ಏನಿದ್ರು ಹೆಂಗ್ ಯಥಾಸ್ಥಿತಿಲಿ ಹೋಗ್ತಾ ಇರ್ತದೋ ಹಂಗೆ ಬರ್ತಾ ಇರ್ಬೇಕು. ಸಮಸ್ಯೆ ಆದಾಗ ಅಣ್ಣ ನಮ್ಗೆ ಹಿಂಗ್ ಸಮಸ್ಯೆ ಆಗ್ಬಿಟ್ಟೈತೆ ಅಂತಾರೆ, ಆಯ್ತ್ರಯ್ಯ ಸಮಸ್ಯೆ ಆಗಿದೆ ತಾನೇ, ನೀವ್ ಯಾರ್ಯಾರು ಸಮಸ್ಯೆಗೆ ಒಳಗಾಗಿದ್ದೀರಾ ಡ್ರೈವರ್ನೆಲ್ಲ ಕರ್ಕೊಂಬಂದ್ ಕೈ ಜೋಡ್ಸ್ ಹೋರಾಟ ಮಾಡೋಣ ಬರ್ರಿ ಅಂದ್ರೆ ಬರ್ತಾರೆ. ಅದ್ರ ಒಳಗಡೆನೆ ಒಂದ್ 5-6 ಜನ ನಮ್ಮಕರ ಮಾತಾಡ್ತಾ ಇರ್ತಾರೆ. ಇಲ್ಲಿ ಯಾಕೆ ಈ ವ್ಯವಸ್ಥೆಗಳು ಬದಲಾಗ್ತಿಲ್ಲ ಅಂದ್ರೆ ಸರ್, ನಾವು ಯಾವ ವಿಚಾರಕ್ಕೋಸ್ಕರ ಹೋರಾಟ ಮಾಡ್ಬೇಕು ಆ ವಿಚಾರದ ದಾರಿಗೆ ತಕ್ಕನಂತೆ ನಾವಿಲ್ಲಿ ಏನ್ ಬದಲಾವಣೆ ತಗೊಳ್ಬೇಕು ಅದ್ ಯಾರಿಗೂ ಬೇಕಿಲ್ಲ. ಹಂಗಾಗಿ ಇವ್ರಲ್ಲಿ ಯಾರು ಕೂಡ ಉದ್ಧಾರ ಆಗಕ್ ಸಾಧ್ಯ ಇಲ್ಲ. ಎಷ್ಟೇ ಬುದ್ಧಿವಾದ ಹೇಳಿದ್ರು, ಎಷ್ಟೇ ಅರ್ಥ ಮಾಡೋ ತರ ಹೇಳಿದ್ರು ಎಮ್ಮೆ ಮೇಲೆ ಮಳೆ ಹುಯ್ಯೋ ಅಂತ ರೀತಿಲಿ ಆಗೋಗ್ಬಿಟ್ಟಿದೆ. ಹಂಗಾಗಿರೋದ್ರಿಂದ ಅಂತ ಅನುಭವಗಳೆಲ್ಲ ಆಗೋಗಿರೋದ್ರಿಂದ ನಾನು ಫೋನ್ ಮಾಡ್ತಾರ, ಅಣ್ಣ ಸಮಸ್ಯೆಲಿ ಇದೀನಿ ಅಂತ, ಅಣ್ಣ ಬಾರಣ ಸಂಘಟನೆ ಇದೆ ಮೆಂಬರ್ ಆಗೋಣ. ಮೆಂಬರ್ ಅಲ್ವಾ, ನಂತರ ಇನ್ನೂ ಎಷ್ಟೋ ಜನ ಸಂಘಟನೆ ಕಟ್ಟವ್ರಣ, ನೀನ್ ಹೋಗೋಣ ಅವ್ರ ಹತ್ರ ಸಪೋರ್ಟ್ ತಗೋ, ಒಳ್ಳೇದ್ ಮಾಡಿಸ್ಕೊ, ನಂಗೆ ಸಂತೋಷ ಅಂತೀನಿ. ಸಮಸ್ಯೆನಾ ಬಂದ್ ಮೆಂಬರ್ ಆಗು, ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡು, ಆಮೇಲೆ ನೋಡ್ ನಿನ್ ಸಮಸ್ಯೆ ಸಾಲ್ವ್ ಆಗ್ತದ ಇಲ್ವಾ ಅಷ್ಟೇ. ನಮ್ ರೇಂಜ್ ಬಂದ್ ಈ ತರ ನಿಂತ್ಬಿಟ್ಟಿದೀವಿ. ನಿನ್ಗೇನಾದ್ರು ಮೋಸ ಆಗಿದ್ಯಾ ದಾಖಲೆ ತಗೋ, ಇಂಥವ್ರಿಂದ ಮೋಸ ಆಗಿದೆ ಅಂತ ಹೇಳಿ, ಇನ್ಕ್ಲೂಡಿಂಗ್ ನಾನಾದ್ರೂ ಸರಿನೇ. ಮೋಸ ಆಗಿಲ್ಲ ಅಂದ್ರೆ ನಿನ್ ಪಾಡ್ ನೀನ್ ಆರಾಮಾಗಿ ಸ್ವತಂತ್ರವಾಗಿ ದುಡಿ ಅಂತ ಹೇಳ್ತೀವಿ. ಅದಕ್ ರೆಡಿ ಇಲ್ಲ ಇವರೆಲ್ಲ. ಏನ್ ಗೊತ್ತಾ ಸರ್, ಕಷ್ಟಪಟ್ಟು ಬೆವ್ರ ನೀರ್ ಸುರಿಸಿ ದುಡ್ದು ಹಗಲು ರಾತ್ರಿ ಅಂದಂಗ್ ನಿದ್ದೆಗೆಟ್ಟು ಇವ್ರ ಹೆಂಡತಿ ಮಕ್ಳನ್ನ ಉದ್ಧಾರ ಮಾಡ್ಕೊಳ್ಳೋ ಮನಸ್ಥಿತಿ ಇಲ್ಲ. ಇವ್ರ ಏನಿದ್ರು ಕಂಡೋರ್ನ ದುಡ್ದು ಉದ್ಧಾರ ಮಾಡ್ಕೊಡೋ ಅಂತ ಮನಸ್ಥಿತಿ ಜನ ನಮ್ಮವ್ರು. ಇವ್ರುಗಳು ಎಲ್ಲಿವರೆಗೂ ಆ ಮನಸ್ಥಿತಿನ ಬದಲಾವಣೆ ಮಾಡ್ಕೊಳ್ದೆ ಅವ್ರಾಗ ಅವ್ರು ವ್ಯಾಲೆಂಟ್ರಿ ಆಗಿ ಅವ್ರು ಬದುಕುವಂತ ಜೀವನಕ್ಕೆ ಒಂದ್ ರೂಪುರೇಷೆಗೆ ಬರ್ದೇ ಇರ್ತಾರೆ, ಅಲ್ಲಿವರೆಗೂ ಇವ್ರು ಯಾರು ಉದ್ಧಾರ ಆಗಲ್ಲ. ಅದಂತೂ ನಿಜಾನೆ. ಇದನ್ನ ಎಷ್ಟ್ ಹೇಳಿದ್ರು ಅರ್ಥ ಆಗಲ್ಲ. ಯಾವತ್ತೇ ಆಗ್ಲಿ ನೋಡಿ ಸರ್, ನಾನು ನನ್ ಕಾರ್ಗೆ ನಾನು ಬಂಡವಾಳ ಹಾಕ್ತೀನಿ ಅಂದ್ರೆ ನಾನ್ ಸ್ವತಂತ್ರವಾಗಿ ದುಡಿಬೇಕು, ಯಾವನ್ ಹತ್ರನೂ ಹಂಗಿಲ್ದಂಗ್ ದುಡಿಬೇಕು. ಅದು ನನ್ ಕೆಪಾಸಿಟಿ. ಅವ್ನ್ ಯಾವನೋ ಓಲಾ ಅಂತೆ, ಊಬರ್ ಅಂತೆ, ರ್ಯಾಪಿಡೋ ಅಂತೆ, ಅವ್ನ್ ಯಾವನೋ ಕಾರ್ಪೊರೇಟ್ ಕಂಪ್ನಿಗಳಂತೆ, ಟ್ರಾವೆಲ್ಸ್ ಅಲ್ಲ. ಅವ್ರಿಗೆ ನಮ್ಮ ಅನಿವಾರ್ಯತೆ ಇದೆ ಹೊರತು ಅವ್ರಿಂದ ನಮ್ಗ ಅವ್ರ ಅನಿವಾರ್ಯತೆ ಇಲ್ಲ. ಅದನ್ನ ಸೃಷ್ಟಿ ಮಾಡ್ಬೇಕು. ಇವ್ರು ಯಾರು ಮಾಡಕ್ ರೆಡಿ ಇಲ್ಲ. ಕೈ ಜೋಡ್ಸಿದ್ರೆ ಸಾರ್ ಎಲ್ಲ ಮೀಟರ್ ಹಾಕೊಂಡು ಒಂದ್ ಆಪ್ ಬಂದ್ಬಿಟ್ಲಿ ಇವ್ರು. ಓಲಾ ಊಬರ್ ಅಲ್ಲಿ ಕಸ್ಟಮರ್ಗಳು ಬುಕ್ ಮಾಡಿದ ಗಾಡಿಗಳು ಸಿಗಲ್ಲ. ನಗರ ಮೀಟರ್ ಓಪನ್ ಮಾಡಿದ್ರೆ ಗಾಡಿಗಳು ಸಿಗ್ತವೆ ಅಂತ ಹೇಳೆಲ್ಲ ಕಸ್ಟಮರ್ಗಳೇ ನಗರ ಮೀಟರ್ ಯೂಸ್ ಮಾಡಕ್ ಬರ್ತಾರೆ. ಇವ್ರು ಇದಕ್ ಬರಕ್ ರೆಡಿ ಇಲ್ಲ. ಅದು ಕ್ಲಿಕ್ ಆಗ್ಲಿ ನೋಡೋಣ, ನೀನ್ ಬಂದ್ ಗಾಡಿ ಓಡಿಸಿದ್ರೆ. ಈಗ ಒಬ್ಬ ಡ್ರೈವರ್ಗೆ ಏನಪ್ಪಾ ನಿನ್ ಡ್ರೈವರ್ ಕೆಲಸ ಬರ್ತದ ಅಂದ್ರೆ ಅವ್ನ್ ಎಲ್ಲಾದ್ರೂ ಡ್ರೈವಿಂಗ್ ಕೆಲಸ ಮಾಡಿದ್ರೆ ತಾನೇ ಅವ್ನು ಡ್ರೈವರ್ ಕೆಲಸ ಬರೋದು. ಅವನೇನ್ ಹೇಳ್ತಾನೆ, ಅಣ್ಣ ನನ್ಗೆ ಎಲ್ಲೂ ಡ್ರೈವಿಂಗ್ ಕೆಲಸ ಯಾರು ಕೊಟ್ಟಿಲ್ಲ ಅಂದಾಗ
ಆಯ್ತು ತಗೊಳಪ್ಪ ಓಡ್ಸು ಅಂತ ಕೊಡ್ಬೇಕು, ಅವಾಗ ಅವ್ನ ಅನುಭವ ಸಿಗ್ತದೆ. ನಿನ್ಗೆ ಅನುಭವನೇ ಆಗಿಲ್ಲ, ನೀನ್ ಡ್ರೈವರ್ ಕೆಲಸ ಕೊಡಲ್ಲ ಅನ್ಬಿಟ್ರೆ ಅವ್ನಿಗೆ ಮತ್ತೆ ಎಲ್ಲಿ ಓಡಿಸ್ತಾನ ಗಾಡಿ. ಬರ್ಬೇಕು, ಬಂದ್ ಕೈ ಜೋಡಿಸಿ ಕಡಕ್ ಆಗಿ ನಿಂತ್ಕೊಂಡು ಬನ್ನಿ ಸರ್ ಇಲ್ಲಿ ಬುಕ್ ಮಾಡಿ ಆಪ್ ಅಲ್ಲಿ ಮೀಟರ್ ಸರ್ವಿಸ್ ಕೊಡ್ತೀವಿ ಅಂದ್ರೆ ತಾನಾಗೆ ಬದಲಾವಣೆ ಆಗ್ತದೆ. ಇವ್ರಿಗೆ ಅದ್ ಬೇಕಿಲ್ಲ, ಬರ್ಲಿ ಅದ್ ಕ್ಲಿಕ್ ಆಗ್ಲಿ ನೋಡೋಣ. ಅವ್ನ್ ಕ್ಲಿಕ್ ಆಗಷ್ಟು ಪಾಪ ಅವನೇ ನಾಶ ಆಗೋಗ್ಬಿಟ್ಟಿರ್ತಾನೆ. ಇನ್ ನೆಕ್ಸ್ಟ್ ಇವ್ರು ಉದ್ದಾರಕ್ ಬನ್ನಿ ಅಂದ್ರೆ ಯಾರು ಮುಂದೆ ಬರಲ್ಲ. ಅದಕ್ಕೆ ನಾವು ನೋಡ್ತಾ ಇದೀವಿ, ಬಂದ್ರೆ ಕೈ ಜೋಡಿಸ್ಕೊಂಡ್ ಮಾಡ್ತೀವಿ, ಬರ್ಲಿಲ್ವಾ ಇನ್ ನೆಕ್ಸ್ಟ್ ಓಲಾ ಉಬರ್ ಅವ್ರು ಹಂಗ್ ಮಾಡ್ತವ್ರ, ರ್ಯಾಪಿಡೋದವ್ರು ಹಿಂಗ್ ಮಾಡ್ತವ್ರೆ, ನಾವ್ ಸತ್ತಾಯ್ತಾ ಇದೀವಿ ಅಂದ್ರೆ ನಿನ್ ಕರ್ಮ ಅಷ್ಟೇ ಅನುಭವಿಸ್ಕೊ ಅಂತ ಸುಮ್ನಾಗ್ತಿವಿ. ಸರ್ ಇವಾಗ ನಾನು ಏನು ಮಾಡ್ಬೇಡಿ, ಹೋಗಿ ಟ್ರಾವೆಲ್ಸ್ ಓನರ್ ಹತ್ರ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ. ಸರಿ ಸರ್. ಸೋಮಣ್ಣವ್ರು ಮಾತಾಡ್ತಾರಂತೆ, ನಾನ್ ಸೋಮಣ್ಣನ್ ಸಂಘಟನೆಲ್ಲೇ ಇದೀನಿ ಅಂತಾನೆ ಫೋನ್ ಕೊಡಿ. ಸರಿ ಸರ್. ಓಕೆ, ಟ್ರಾವೆಲ್ಸ್ ಓನರ್ನೇ ನೋಡ್ಬೇಕು, ಇನ್ಯಾರನ್ನೂ ನೋಡ್ಬಾರ್ದು. ಅವರು ಮ್ಯಾನೇಜರ್ ನನ್ನ ಬಂದ್ ನೋಡು ಅಂತ ಹೇಳಿ. ಸಾರ್ ನೀವು ಅಲ್ಲಿ ಹೋಗಿ ಅಂತ ಹೇಳಿದೀನಿ ತಾನೆ. ಸರಿ ಸರ್. BTM ಅಲ್ಲಿ ತಾನೇ ಆಫೀಸ್ ಇರೋದು, ಇದ್ರ ಜಯನಗರ. ಹೌದು ಸರ್. ಅಲ್ಲಿ ಹೋಗ್ಬಿಟ್ಟು ನಾನು ಫೋನ್ ಮಾಡ್ಕೊಡಿ. ಸರಿ ಸರ್, ಆಯ್ತು ಸರ್. ಓಕೆ.